ವಕ್ಫ್ ತಿದ್ದುಪಡಿ ಮಸೂದೆ ಜಾರಿಗೆ ಇನ್ನೊಂದೇ ಹೆಜ್ಜೆ ಬಾಕಿ ಉಳಿದುಕೊಂಡಿದೆ. ನಿನ್ನೆ ಲೋಕಸಭೆಯಲ್ಲಿ ಪಾಸ್ ಆಗಿತ್ತು, ಇವತ್ತು ರಾಜ್ಯಸಭೆಯಲ್ಲಿ ಮಂಡನೆ ಆಗಿದೆ. ರಾಜ್ಯಸಭೆಯಲ್ಲೂ ರಾತ್ರಿಯೇ ವಕ್ಫ್ ಮಸೂದೆಯನ್ನು ಅಂಗೀಕಾರ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಇನ್ನೂ ಚರ್ಚೆ ನಡೀತಾನೆ ಇದೆ. ನಿನ್ನೆ ಲೋಕಸಭೆಯಲ್ಲಿ ನಾವು ಗಮನಿಸಿದ್ವಿ, ಕೇಂದ್ರ ಸಂಸದೀಯ ಸಚಿವ ಕಿರಣ್ ರಿಜಿಜು ಸುದೀರ್ಘವಾಗಿ ಈ ವಕ್ಫ್ ಮಸೂದೆಯನ್ನು, ಆ ಬಿಲ್ಲನ್ನು ಮಂಡನೆ ಮಾಡಿದರು. ವಿರೋಧ ಪಕ್ಷಗಳ ವಿರೋಧದ ನಡುವೆಯೂ ಕೂಡ ಇವತ್ತು ರಾಜ್ಯಸಭೆಯಲ್ಲೂ ಕೂಡ ಅದನ್ನು ಮಂಡನೆ ಮಾಡಿದ್ದಾರೆ. ಅಂಗೀಕಾರ ಬಹುಶಃ ಆಗುತ್ತೆ. ಬಿಲ್ ಮಂಡನೆ ಬಳಿಕ ರಾಜ್ಯಸಭೆಯಲ್ಲೂ ಕೂಡ ಸುದೀರ್ಘ ಚರ್ಚೆ ನಡೀತು. ರಾಜ್ಯಸಭೆಯಲ್ಲಿ ಪಾಸ್ ಆಯಿತು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಅದು ರಾಷ್ಟ್ರಪತಿಗಳ ಮುಂದೆ ಹೋಗುತ್ತೆ, ಅಲ್ಲಿಗೆ ರವಾನೆ ಆಗುತ್ತೆ. ಅಲ್ಲಿ ಅವರು ಅಂಕಿತ ಹಾಕಿದ ಮೇಲೆ, ಅವರು ಅಧಿಕೃತ ಮುದ್ರೆ ಒತ್ತಿದ ಮೇಲೆ ಅದು ಕಾನೂನಾಗಿ ಜಾರಿಯಾಗುತ್ತೆ. ನೋಡಿ, ಇಲ್ಲಿ ಸಂಖ್ಯಾಬಲ ಕೂಡ NDAಗೆ ಇದೆ. ನೋಡಿ, NDA ಮೈತ್ರಿಗೆ 126 ಸದಸ್ಯರ ಬಲ ಇದೆ. ರಾಜ್ಯಸಭೆಯಲ್ಲಿ ನಾವು ಹೇಳ್ತಾ ಇರೋದು NDA 126 ಇದೆ, ಇಂಡಿಯಾ 87 ಇದೆ, ಇತರ 23 ಸದಸ್ಯರಿದ್ದಾರೆ. ವಿಪಕ್ಷಗಳೆಲ್ಲರೂ ಒಗ್ಗಟ್ಟಾದರೂ ಕೂಡ ವಕ್ಫ್ ಬಿಲ್ ಜಾರಿಗೆ ಅಡ್ಡಿ ಮಾಡಲಿಕ್ಕಾಗೋದಿಲ್ಲ. ಕೇಂದ್ರ ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ವಕ್ಫ್ ವಾಕ್ ಸಮರವೇ ನಡೆದು ಹೋಗ್ಬಿಡ್ತು. ಅಂದರೆ ರಾಜ್ಯಸಭೆಯಲ್ಲಿ ಆಗುತ್ತಾ ಇಲ್ವಾ ಅನ್ನುವಂಥ ಗೊಂದಲ ಇತ್ತು. ನೋಡಿ, ಸಂಖ್ಯಾಬಲ ನೋಡ್ತಾ ಇದ್ದೀವಿ. ಮಸೂದೆ ಪರ 288 ಮತಗಳು ಬಿದ್ದಿದ್ದಾವೆ. ಲೋಕಸಭೆಯಲ್ಲಿ ಮಸೂದೆ ಪರವಾಗಿ ಬಂದಂಥ ಮತಗಳು, ಮಸೂದೆಯ ವಿರುದ್ಧ 232 ಮತ ಚಲಾವಣೆ ಆಗಿದ್ದು ಟೋಟಲ್ ಆಗಿ 520. ಅಂದರೆ ಇಲ್ಲಿ ಬಹಳ ಈಸಿಯಾಗಿ NDA ಮೈತ್ರಿಕೂಟ ಇದರಲ್ಲಿ ಗೆಲುವನ್ನು ಸಾಧಿಸಿದೆ. ಯಾಕೆಂದರೆ ಅಲ್ಲಿ ಬೇಕಾಗಿರುವಂತಹ ಒಂದು ಮತಗಳೇನಿದ್ದಾವೆ ಅದಕ್ಕಿಂತ ಜಾಸ್ತಿನೇ ಇದೆ. 272 ಬೇಕಾಗಿತ್ತು. ಇನ್ನು ನೋಡಿ, ರಾಜ್ಯಸಭೆಯಲ್ಲಿ 126 ಇದೆ NDAದು. ಇಂಡಿಯಾ ಒಕ್ಕೂಟದ್ದು 87 ಮೆಂಬರ್ಸ್ ಇದ್ದಾರೆ, ಅದರ್ಸ್ 23 ಇದ್ದಾರೆ. ಅಲ್ಲಿ ಬೇಕಾಗಿರೋದು ಬಹುಮತ 119 ಬೇಕು. ಇಂಡಿಯಾ ಅದಕ್ಕಿಂತ ಜಾಸ್ತಿ ಇದೆ, 126. ಹಾಗಾಗಿ ಅದು ಬಹಳ ಸುಲಭವಾಗಿ ಪಾಸ್ ಆಗುತ್ತೆ. ಮಂಡನೆ ಆದಮೇಲೆ ಅದು ಅಂಗೀಕಾರ ಆಗುತ್ತೆ. ಧ್ವನಿ ಮತದ ಮೂಲಕ ಅಲ್ಲಿ ಚಲಾವಣೆ ಆಗುತ್ತೆ ಓಟ್ಗಳು. ಜೊತೆಗೆ ಲೋಕಸಭೆ ಆಯಿತು, ರಾಜ್ಯಸಭೆ ಆಯಿತು. ಈಗ ಉಳ್ಕೊಂಡಿರೋದು ರಾಷ್ಟ್ರಪತಿಗಳ ಅಂಕಿತ. ಅಲ್ಲಿ ಹೋದ ಮೇಲೆ ಅದು ಕಾನೂನು ಬದಲಾಗುತ್ತೆ. ನೋಡಿ, ಭಾಳ ವಿರೋಧಗಳು ವ್ಯಕ್ತವಾಯಿತು. 2024ರಲ್ಲೂ ಕೂಡ ಒಂದು ಸರಿ ಮಂಡನೆ ಮಾಡಿದರು. ಆಗ ಮುಸ್ಲಿಂ ಸಂಘಟನೆಗಳು, ವಿರೋಧ ಪಕ್ಷಗಳು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ವು. ಆಗ ಒಂದು ಕಮಿಟಿನ ಮಾಡಿದರು. ಆ ಕಮಿಟಿ ಕೊಟ್ಟಂಥ ಒಂದು ವರದಿ ಏನಿದೆ ಅದನ್ನು ಸಲ್ಲಿಕೆ ಆಯಿತು. ಅದರ ಸಾಧಕ ಬಾಧಕವನ್ನು ಚರ್ಚೆ ಮಾಡಿ ನಿನ್ನೆ ಲೋಕಸಭೆಯಲ್ಲೂ ಕೂಡ ಅದರ ಬಗ್ಗೆ ಚರ್ಚೆ ನಡೆಸಿ ಇವತ್ತು ರಾಜ್ಯಸಭೆಯಲ್ಲಿ ಬಿಲ್ ಈಗ ಪಾಸ್ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ.